ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಡೆಲ್ಲಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ರಾತ್ರಿ ಡೆಲ್ಲಿಗೆ ನಾವು ತಲುಪಿದ್ವಿ. ಅದಾದ್ಮೇಲೆ ರೂಮ್ ಎಲ್ಲ ಮಾಡ್ಕೊಂಡು ಸ್ಟೇ ಮಾಡಿದ್ವಿ. ಅದೆಲ್ಲ ನಾನು ಹೋದ್ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಿದ್ದೀರಾ, ಹೋದ್ ವಿಡಿಯೋ ಯಾರೆಲ್ಲ ನೋಡಿಲ್ಲ, ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಮತ್ತೆ ವಿಡಿಯೋಸ್ನ ನೋಡಿ. ನಾವು ಬೆಳಿಗ್ಗೆ ಬೇಗನೆ ಎದ್ದೇಳ್ಬೇಕು ಅಂತ ಟ್ರೈ ಮಾಡಿದ್ವಿ. ರಾತ್ರಿ ಸ್ವಲ್ಪ ಲೇಟ್ ಆಗಿ ಮಲ್ಕೊಂಡಿದ್ವಿ ಅಲ್ವಾ, ಅದಕ್ಕೋಸ್ಕರ ಒಂದು 8 ಗಂಟೆಗೆಲ್ಲ ಎದ್ಬಿಟ್ಟು ನಾವು ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ. ಬ್ರೇಕ್ಫಾಸ್ಟ್ ನ ನಾವು ರೂಮಿಗೆನೆ ಆರ್ಡರ್ ಮಾಡ್ಕೊಂಡಿದ್ವಿ. ಮಕ್ಕಳು ತುಂಬಾ ದಿನ ಆಗಿತ್ತು ಮ್ಯಾಗಿ ತಿನ್ಬಿಟ್ಟು ಅಂತ ಹೇಳಿದ್ರು. ಅವರು ಮ್ಯಾಗಿ ತಗೊಂಡ್ರು, ಮತ್ತೆ ನಾವು ಪನ್ನೀರ್ ಪರಾಟ ಮತ್ತೆ ಆಲೂ ಪರಾಟ ಎರಡು ಕೂಡ ಆರ್ಡರ್ ಮಾಡ್ಕೊಂಡ್ಬಿಟ್ಟು ಇಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ, ಮತ್ತೆ ಹೊರಗಡೆ ಹೋದ್ರೆ ಹೋಟೆಲ್ಗೆ ಹೋಗಿ ಅಲ್ಲೂ ಕೂಡ ಲೇಟ್ ಆಗಬಾರ್ದು ಅಂದ್ಬಿಟ್ಟು ನಾವು ಹೋಟೆಲ್ ರೂಮಲ್ಲೇ ಆರ್ಡರ್ ಮಾಡ್ಕೊಂಡಿದ್ವಿ. ಆರ್ಡರ್ ಕೂಡ ಬಂತು. ನಾವು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದ್ ರೌಂಡ್ ನಾನು ಹಾಗೇನೆ ರೂಮ್ ತೋರಿಸ್ತಾ ಇದ್ದೀನಿ ಹೇಗಿತ್ತು ಅಂತ. ಸಿಂಪಲ್ ಒಂದು ನಾರ್ಮಲ್ AC ರೂಮ್ ಮಾಡ್ಕೊಂಡಿದ್ವಿ. ಮಕ್ಕಳು ಕೂಡ ರೆಡಿ ಆಗ್ತಾ ಇದ್ರು, ಶೂಸ್ ಎಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ಲು. ನಾವು ಕೂಡ ರೆಡಿ ಆದ್ವಿ. ಇವಾಗ ನಾವು 2 ದಿನ ದಿಲ್ಲಿಲಿ ಇರ್ತೀವಿ. ದಿಲ್ಲಿಲಿ ಏನೆಲ್ಲ ಪ್ಲೇಸ್ ನೋಡ್ಬೋದು ಅಂದ್ಬಿಟ್ಟು ನಾವು ಇವತ್ತು ಯಾವ್ದೆಲ್ಲ ಪ್ಲೇಸಿಗೆ ಹೋಗ್ತೀವಿ, ಏನೆಲ್ಲ ತಿಂತೀವಿ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ನಾವ್ ಅನ್ಕೊಂಡ್ವಿ ಫಸ್ಟ್ ಡೇ ಫುಲ್ಲು ನಾವು ಏನೆಲ್ಲ ಪ್ಲೇಸ್ ಇದೆ ಅದನ್ನೆಲ್ಲ ನೋಡ್ಕೊಳ್ಳೋಣ, ಸೆಕೆಂಡ್ ಡೇ ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡು ನಾವು ಪ್ಲಾನ್ ಮಾಡಿದೀವಿ. ರೂಮಿಂದ ನಾವು ಇವಾಗ ಹೊರಟ್ವಿ. ನಾವು ಇಲ್ಲಿ ಆಲ್ಮೋಸ್ಟ್ ಎಲ್ರು ಮೆಟ್ರೋದಲ್ಲೇ ಟ್ರಾವೆಲ್ ಮಾಡೋದ್ರಿಂದ ಮೆಟ್ರೋದಲ್ಲೇ ನಾವು ಕೂಡ ಹೋಗೋಣ. ಯಾಕಂದ್ರೆ ಎಲ್ಲಾ ಪ್ಲೇಸ್ ಅಲ್ಲೂ ಯಾವ್ಯಾವ್ದು ನಾವು ವಿಸಿಟಿಂಗ್ ಪ್ಲೇಸ್ ಇದೆ ಅಲ್ವಾ, ಅಲ್ಲೆಲ್ಲ ಮೆಟ್ರೋನೇ ಫಸ್ಟ್ ಇರುತ್ತೆ. ನಾವಿವಾಗ ರೆಡ್ ಫೋರ್ಟ್ ಹೋಗ್ತಾ ಇದೀವಿ. ರೆಡ್ ಫೋರ್ಟ್ ಮೆಟ್ರೋ ಪಕ್ಕನೇ ಸ್ಟೇಷನ್ ಇದೆ, ನೀವು ಅಲ್ಲಿಂದ ನಡ್ಕೊಂಡು ಹೋಗ್ಬೋದು ಅಂತ ನಾವು ಸ್ವಲ್ಪ ಅವಾಗ್ಲೇನೆ ತಿಳ್ಕೊಂಡಿರೋದ್ರಿಂದ ನಾವು ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ. ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ. ಇಲ್ಲಿ ಸ್ವಾಮಿ ವಿವೇಕಾನಂದ ಅವ್ರದ್ದು ಏನು ರಾಮಕೃಷ್ಣ ಮಿಷನ್ ಇದೆಯಲ್ಲ ಅದಿತ್ತು. ಅದು ಒಳಗಡೆ ಹೋಗೋಣ ಅನ್ಕೊಂಡ್ವಿ, ಸ್ವಲ್ಪ ಲೇಟ್ ಆಗಿತ್ತಲ್ಲ, ಅದಕ್ಕೆ ಹೊರಗಡೆಯಿಂದಾನೇ ನೋಡ್ಕೊಂಡು ನಾವು ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ. ಇದು ರಾಮಕೃಷ್ಣ ಮೆಟ್ರೋ ಸ್ಟೇಷನ್ ಅಂತಾನೆ ಅಂತಾರೆ ಇಲ್ಲಿ. ಇಲ್ಲಿ ಎಲ್ರು ಆಲ್ಮೋಸ್ಟ್ ಮೆಟ್ರೋದಲ್ಲೇ ಓಡಾಡೋದು, ಅದಕ್ಕೋಸ್ಕರ ನಮಗೆ ಟೈಮ್ಸ್ ಕೂಡ ಸೇವ್ ಆಗುತ್ತೆ. ಮತ್ತೆ ಇಲ್ಲಿ ತುಂಬಾ ಮೆಟ್ರೋ ಯಾಕೆ ಅಂತ ಅಂದ್ರೆ ಟ್ರಾಫಿಕ್ ಆಗ್ಬಾರ್ದು, ಮತ್ತೆ ತುಂಬಾ ಜನ ಇದ್ದಾರೆ ಬ್ಯಾಂಗ್ಳೂರ್ ತರನೇ ಇಲ್ಲೂ, ಅದಕ್ಕೋಸ್ಕರ ಎಲ್ರು ಕೂಡ ಆಲ್ಮೋಸ್ಟ್ ಮೆಟ್ರೋದಲ್ಲೇ ಓಡಾಡ್ತಾರೆ. ಬೇಗ ಬೇಗ ಕೂಡ ಬಂದ್ಬಿಡುತ್ತಲ್ಲ, 5 ಮಿನಿಟ್ಸ್ಗೆಲ್ಲ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಕೂಡ ಈಗ ಮೆಟ್ರೋದಿಂದಾನೇ ನಾವು ಫಸ್ಟ್ ಹೋಗ್ತಿರೋದು ರೆಡ್ ಫೋರ್ಟಿಗೆ. ನೀವು ಕೂಡ ಫುಲ್ ವಿಡಿಯೋಸ್ ನ ನೋಡಿ ಎಂಜಾಯ್ ಮಾಡಿ, ಮತ್ತೆ ನಮಗೂ ಕೂಡ ಸಪೋರ್ಟ್ ಮಾಡಿ. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ರು. ನನ್ನ ಫ್ರೆಂಡ್ ಕೊಡ್ಸಿದ್ಲಲ್ವಾ ಡ್ರೆಸ್, ಅದೇ ಡ್ರೆಸ್ ಹಾಕೊಂತೀವಿ ಅಂತ ಹಾಕೊಂಡಿದ್ರು. ಆದ್ರೆ ಶೋರ್ಟ್ ಒಂದ್ ಸ್ವಲ್ಪ ದೊಡ್ಡದಾಗಿದ್ದರಿಂದ ಒಂದ್ ಸ್ವಲ್ಪ ಲೆಂತ್ ಕಾಣಿಸ್ತಾ ಇತ್ತು. ಅಮ್ಮುಗೆ ಪರ್ಫೆಕ್ಟ್ ಆಗಿ ಕೂತಿತ್ತು ಆ ಡ್ರೆಸ್ಸು. ನಾವೆಲ್ಲ ಕ್ಯಾಪ್ ಎಲ್ಲ ತಗೊಂಡಿದ್ವಿ, ಯಾಕಂದ್ರೆ ತುಂಬಾನೇ ಬಿಸಿಲಿರುತ್ತೆ. ಇದ್ದೇ ಇದೆ, ಫಸ್ಟ್ ಡೇ ನೋಡ್ತಾ ಇರ್ಬೋದು ನೀವು. ಅವಾಗ ತುಂಬಾನೇ ಬಿಸಿಲಿತ್ತು, ಅದಕ್ಕೋಸ್ಕರ ನಾವು ಕ್ಯಾಪ್ ಎಲ್ಲ ತಗೊಂಡ್ಬಿಟ್ಟು ರೆಡಿ ಆಗಿದ್ವಿ. ಯಾಕಂದ್ರೆ ಎಲ್ಲಾ ಪ್ಲೇಸಸ್ ನೋಡಕ್ ಹೋದಾಗ ಈಗ ಮೆಟ್ರೋದಲ್ಲೆಲ್ಲ ಓಡಾಡ್ಬೇಕಾದ್ರೆಲ್ಲ ಏನು ಅವಶ್ಯಕತೆ ಇರಲ್ಲ. ನೋಡ್ತಾ ಇರ್ಬೋದು ಎಲ್ರು ಸುಮಾರು ಜನ ಛತ್ರಿ ಎಲ್ಲ ಇಟ್ಕೊಂಡು ಓಡಾಡ್ತಿದ್ದಾರೆ. ತುಂಬಾನೇ ಬಿಸಿಲಿರುತ್ತೆ. ವಾಟರ್ ಬಾಟಲ್ ಮತ್ತೆ ಕ್ಯಾಪ್, ಸನ್ಗ್ಲಾಸ್ ಅಂತೂ ಬೇಕೇ ಬೇಕು ನೀವು ಹೊರಗಡೆ ಹೋಗಿದ್ದಾಗ. ಇಲ್ಲಿ ಒಳಗಡೆ ಎಂಟ್ರಿಗೆ ಅಡಲ್ಟಿಗೆಲ್ಲ 80 ರುಪೀಸ್ ಚಾರ್ಜ್ ಮಾಡ್ತಾರೆ, ಕಿಡ್ಸ್ಗೆಲ್ಲ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ನಮಗೆ 2 ಟಿಕೆಟ್ ಸಾಕು, ಇವರಿಬ್ರಿಗೂ ಏನ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಬ್ರಿಗೆ ನಾವು ಟಿಕೆಟ್ ತಗೊಂಡ್ವಿ. 80 ರುಪೀಸ್ ಆಯ್ತು. ಅದಾದ್ಮೇಲೆ ಆಲ್ಮೋಸ್ಟ್ ಇಲ್ಲಿ ಕ್ಯಾಶೇ ಬೇಕು ಅಂತ ಹೇಳ್ತಾರೆ. ಎಲ್ಲಾ ಕಡೆ ಪ್ಲೇಸಸ್ ಹೋಗ್ಬೇಕಾದ್ರೆ ಆನ್ಲೈನ್ ಪೇಮೆಂಟ್ಸ್ ಇರುತ್ತೆ, ಆದ್ರೆ ನಿಮ್ಮ ಹತ್ರ ಒಂದ್ ಸ್ವಲ್ಪ ಕ್ಯಾಶ್ ಕೂಡ ಇಟ್ಕೊಂಡಿರಿ. ಯಾಕಂದ್ರೆ ಒಂದೊಂದ್ಸರಿ ಆನ್ಲೈನ್ ಪೇಮೆಂಟ್ ವರ್ಕ್ ಆಗ್ತಾ ಇರಲ್ಲ, ಅದಕ್ಕೋಸ್ಕರ ಕ್ಯಾಶ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಬಸ್ಸಲ್ಲೂ ಕೂಡ ಅಷ್ಟೇ ಆನ್ಲೈನ್ ಪೇಮೆಂಟ್ ಮಾಡಿದರೆ. ಎಲ್ಲ ಕಡೆ ನೀವು ಆನ್ಲೈನ್ ಪೇಮೆಂಟ್ ಇರೋದ್ರಿಂದ ಕ್ಯಾಶ್ ಇಟ್ಕೊಂಡು ಹೋಗಲ್ಲ ಸುಮಾರು ಜನ. ನನಗೇನೆ ಎಷ್ಟೊಂದ್ ಸರಿ ಹಂಗ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಎಂಟ್ರಿಯಲ್ಲಿ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಆ ಎಂಟ್ರೆನ್ಸ್ ಹತ್ರ ಬಂದ್ವಿ. ಎಷ್ಟು ಸಖತ್ತಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ ಅಂದ್ರೆ ತುಂಬಾ ದೊಡ್ಡದು. ಒಳಗಡೆ ಮ್ಯೂಸಿಯಮ್ಸ್ ಎಲ್ಲ ಇದೆ, ಅದನ್ನ ಕೂಡ ನೀವು ವಿಸಿಟ್ ಮಾಡ್ಬೋದು. ಪ್ರತಿಯೊಂದು ಪ್ಲೇಸ್ ನೋಡ್ಬೇಕು ಅಂತಂದ್ರೆ ನಮಗೆ 2 to 3 hours ಇಲ್ಲೇನೆ ಹೋಗ್ಬಿಡುತ್ತೆ. ಬಿಸಿಲಾಗಿರೋದ್ರಿಂದ ನಾವು ಕೂಡ ಒಂದೊಂದ್ ಸ್ಕಿಪ್ ಮಾಡಿನೇ ನೋಡ್ಕೊಂಡು ಹೋಗ್ತಾ ಇದ್ವಿ. ಮಕ್ಕಳು ಕೂಡ ನಡಿಯಕ್ ಶಕ್ತಿ ಬೇಕಲ್ವಾ ಪೂರ್ತಿ ದಿನ, ಅದಕ್ಕೋಸ್ಕರ. ನೋಡ್ತಾ ಇರ್ಬೋದು ಕೆಂಪು ಕೋಟೆ ಮೇಲೆ ಹೇಗ್ ಧ್ವಜ ಹಾರಾಡ್ತಾ ಇದೆ ನಮ್ಮ ಫ್ಲಾಗ್ ಅಂತ. ಅದಾದ್ಮೇಲೆ ನಾವು ಕೂಡ ನಡ್ಕೊಂಡು ಒಂದ್ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ. ಇದು ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕಿಂತ ನಾವು ಡೈರೆಕ್ಟ್ ಆಗಿ ನೋಡ್ಲಿಕ್ಕಂತೂ ನಮಗೆ ತುಂಬಾನೇ ಖುಷಿ ಆಗ್ತಿತ್ತು.
ಸಖತ್ ಖುಷಿ ಅನಿಸ್ತಿತ್ತು. ಅದ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಾವ್. ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಇರುತ್ತೆ. ಸ್ವಲ್ಪ ಸ್ವಲ್ಪ ಶಾಪಿಂಗ್ ಎಲ್ಲ ಇಟ್ಟಿರ್ತಾರೆ. ಮಕ್ಕಳು ಆಲ್ರೆಡಿ ಕೇಳಕ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ನನಗೂ ಕೊಡ್ಸು ಅಂತ. ಆದ್ರೆ ನಾನು ಬೇಡ, ನಾಳೆ ಶಾಪಿಂಗಿಗೆ ಅಂತಾನೆ ನಾನೊಂದು ಪ್ಲೇಸ್ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಶಾಪಿಂಗ್ ಮಾಡೋರಂತೆ, ಇಲ್ಲಿ ಬೇಡ ಅಂತ ಹೇಳಿ ಕರ್ಕೊಂಡು ಹೋದೆ. ಮತ್ತೆ ವಿಂಟರ್ ಅಲ್ಲಿ ಬಂದಿದ್ರೆ ನಾವ್ ಒಂದ್ ಸ್ವಲ್ಪ ವಿಂಟರ್ ಕ್ಲಾತ್ಸ್ ಎಲ್ಲ ತಗೊಂಬೋದಿತ್ತು. ಸಮ್ಮರ್ ಅಲ್ಲಿ ಆಗಿರೋದ್ರಿಂದ ಈ ಕಡೆ ವಿಂಟರ್ ಕ್ಲಾತ್ಸ್ ಎಲ್ಲ, ಶಾಲ್ ಆಗಿರ್ಬೋದು, ಸ್ವೆಟರ್ ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಚೆನ್ನಾಗಿ ಸಿಗುತ್ತೆ. ನನ್ನ ತಂಗಿ ಹಸ್ಬೆಂಡ್ ಇವಾಗ ಒಂದ್ ಸ್ವಲ್ಪ ಹಿಂದೆ ಹೋಗಿರೋದ್ರಿಂದ ಅವ್ರೆಲ್ಲ ತಗೊಂಡ್ಬಂದಿದ್ರು. ಇಲ್ಲೂ ಕೂಡ 600-700 ಗೆಲ್ಲ ಶಾಲ್ಸ್ ಸ್ಟಾಲ್ ಎಲ್ಲ ಸಿಗ್ತಾ ಇತ್ತು. ನಾನು ಆರ್ಮಿಲಿ ಇದ್ದಾಗ ಪಂಜಾಬಿಂದ ನನ್ನ ಫ್ರೆಂಡ್ ಹತ್ರ ತರಿಸ್ಕೊಂಡಿದ್ದೆ, ಅದಕ್ಕೋಸ್ಕರ ನಾನು ಇವಾಗ ತಗೊಳಕ್ ಹೋಗ್ಲಿಲ್ಲ. ನನ್ನ ಹತ್ರ ಅಲ್ಲಿ ಹಾಕಿದಾರಲ್ಲ ಆ ತರ ಆಲ್ರೆಡಿ ಇದೆ, ಅದಕ್ಕೋಸ್ಕರ. ಶಾಪಿಂಗ್ ಮಾಡೋರು ಶಾಪಿಂಗ್ ಮಾಡ್ಬೋದು, ಆದ್ರೆ ಇಲ್ಲಿ ಏನು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಸ್ವಲ್ಪ ಪ್ರೈಸಸ್ ಎಲ್ಲ ಜಾಸ್ತಿನೇ ಇರುತ್ತೆ. ನಾವು ಎರಡಕ್ಕೂ ಕೂಡ ಟಿಕೆಟ್ ಸೇರಿಸಿ ತಗೊಂಡಿದ್ವಿ. 80 ರುಪೀಸ್ ಆಗಿತ್ತು, ಮ್ಯೂಸಿಯಂ ಮತ್ತೆ ಅದಕ್ಕೋಸ್ಕರ ಇವಾಗ ಮ್ಯೂಸಿಯಂ ಹುಡುಕ್ತಾ ಇದ್ವಿ ಯಾವ ಕಡೆ ಇದೆ ಅಂತ. ಪ್ರತಿಯೊಂದು ಕೂಡ ಸ್ವಲ್ಪ ದೂರ ದೂರನೇ ಇದೆ ಅನ್ಬೋದು. ಒಳಗಡೆ ಹೋದ್ರೆ ಒಂದ್ ಸ್ವಲ್ಪ ನೆರಳು ಕೂಡ ಇರುತ್ತೆ, ನಾವು ಕೂತ್ಕೊಂಡು ಎಲ್ಲ ಪ್ಲೇಸಸ್ ಅಲ್ಲೂ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ನಾವು ಕೂಡ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ.
ಹಿಂದೆ ಹೋರಾಡಿದಂತಹ ಯುದ್ಧಗಳಿಗೆಲ್ಲ ಯೂಸ್ ಮಾಡಿದಂತಹ ಮೆಟೀರಿಯಲ್ಸ್ ಅದು ಇದು ಎಲ್ಲ ಇಟ್ಟಿದ್ರು. ಅದನ್ನೆಲ್ಲ ನೋಡ್ಕೊಂಡು ನಾವು ಕೂಡ ಒಂದ್ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ಮುಂದೆ ಹೋಗ್ತಾನೆ ಇದ್ವಿ. ಎಷ್ಟೇ ಮುಂದೆ ಹೋದ್ರು ಸಾಕ್ತಾನೆ ಇರ್ಲಿಲ್ಲ, ಇನ್ನ ಇದೆ ಅನಿಸ್ತಾ ಇತ್ತು. ಇದನ್ನೆಲ್ಲ ನೋಡಿ ನಾವು ಮತ್ತೆ ಬೇರೆ ಪ್ಲೇಸಸ್ ಎಲ್ಲ ಹೋಗ್ಬೇಕಿತ್ತು. ಮತ್ತೆ ಫುಲ್ ಲೆಂತಿ ವಿಡಿಯೋ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಒಂದೇ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಳಕ್ ಹೋಗಿಲ್ಲ. ನೆಕ್ಸ್ಟ್ ಬರೋ ವಿಡಿಯೋದಲ್ಲೂ ಕೂಡ ನಾನು ದಿಲ್ಲಿಲಿ ಏನೇನೆಲ್ಲ ಓಡಾಡಿದೀವಿ ಅದೇ ಪ್ಲೇಸಸ್ ನಾನು ತೋರಿಸ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಅವಾಗೆಲ್ಲ ಯುದ್ಧಗಳಿಗೆಲ್ಲ ಯೂಸ್ ಮಾಡಿರುವಂತಹ ಎಲ್ಲಾ ವಸ್ತುಗಳನ್ನ ಇಲ್ಲಿ ಶೋ ಪೀಸ್ ತರ ಇದೆ. ಮ್ಯೂಸಿಯಂ ಇಲ್ಲೇ ಕೂಡ ಎಲ್ಲ ಇಟ್ಟಿದ್ರು. ಇನ್ನ ಬೇರೆ ಮ್ಯೂಸಿಯಂಸ್ ಇದೆ, ಅಲ್ಲಿ ಮತ್ತೆ ಒಳಗಡೆ ಎಲ್ಲ ಟಿಕೆಟ್ ಎಲ್ಲ ಮತ್ತೆ ತಗೊಂಡ್ಬಿಟ್ಟು ಹೋಗ್ಬೇಕಿತ್ತು. ಹೋಗೋಣ ಬನ್ನಿ ಅಂತ ಕರೆದ್ವಿ, ಆದ್ರೆ ಮಕ್ಕಳು ಅಷ್ಟೊಂದು ಇರ್ಲಿಲ್ಲ. ಇವಾಗ್ಲೇನೆ ತುಂಬಾ ನಡೆದ್ಬಿಟ್ಟು ಸುಸ್ತಾಗಿದ್ರಲ್ವಾ, ಅದಕ್ಕೋಸ್ಕರ ನಾವು ಸ್ವಲ್ಪನೇ ನೋಡಿ ಮುಂದೆ ಹೋಗ್ತಾ ಇದ್ವಿ. ಅವರಿಗೆ ಐಸ್ ಕ್ರೀಮ್ ಬೇಕಾಗಿತ್ತು. ಅಲ್ಲಿ ಐಸ್ ಕ್ರೀಮ್ ಶಾಪ್ ಕೂಡ ಇರ್ಲಿಲ್ಲ, ಒಳಗಡೆ ಇತ್ತು. ಅದಕ್ಕಿಂತ ಸ್ವಲ್ಪ ಮುಂದೆ ಬಂದ್ಬಿಟ್ಟಿದ್ವಿ. ಐಸ್ ಕ್ರೀಮ್ ಕೊಡ್ಸು ಅಂತ ಹೇಳ್ತಾ ಇದ್ರು. ನಮ್ಮನೆಯವ್ರು ಹೇಳ್ತಾ ಇದ್ರು, ನೋಡಿ ಇಲ್ಲಿ ಯುದ್ಧಗೆಲ್ಲ ಅವಾಗೆಲ್ಲ ರಾಜರೆಲ್ಲ ಇದ್ರ ಮೇಲೆಲ್ಲ ಕುತ್ಕೊಂಡು ಓಡಾಡ್ತಿದ್ರಲ್ವಾ, ಅದನ್ನೆಲ್ಲ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ.